ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಹೊಸ ಅಚ್ಚರಿಯನ್ನ ಸಾರಿಗೆ ಇಲಾಖೆ ಕೈಗೊಂಡಿದೆ. ಅದು ಅಶ್ವಮೇಧ ಎನ್ನುವಂತಹ ಒಂದು ವಿಶಿಷ್ಟವಾದಂತಹ ಪ್ರಬಲವಾಗಿರ್ತಕ್ಕಂಥ ಹೆಸರಿನ ಮೇಲೆ ಒಳ್ಳೆ ಸುಸಜ್ಜಿತವಾದಂತಹ ಒಂದು ಸಾರಿಗೆ ವ್ಯವಸ್ಥೆಯ ಬಸ್ಸುಗಳನ್ನ ಇಂದು ಉದ್ಘಾಟನೆ ಮಾಡಲಿದ್ದಾರೆ. ಅದರ ಒಂದು ಬಸ್ನ ವೈಶಿಷ್ಟ್ಯತೆಗಳು ಏನಿದೆ ಅಂತಂದ್ಬಿಟ್ಟಂತ ಸಂಬಂಧಪಟ್ಟಂತ ಅಧಿಕಾರಿ KSRTC DC ಅವರಿದ್ದಾರೆ ನಮ್ಮೊಟ್ಟಿಗೆ. ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಏನು ವಿಭಿನ್ನವಾಗಿ ಏನಿದೆ ಸರ್ ಬೇರೆ ಒಂದು ಬಸ್ಗೆ? ಈಗ ನಮ್ಮ ಈ ಅಶ್ವಮೇಧ ಸಾರಿಗೆ ವ್ಯವಸ್ಥೆ ಮಾಡಿದ್ದೀವಿ. ಈಗ ಹೊಸದಾಗಿ ಬಂದಿರುವಂಥ ಬಸ್ಸು ಮಾಡೆಲ್ಲು ಕರ್ನಾಟಕ ಸಾರಿಗೆಗಿನ್ನ ಇದು ಕರ್ನಾಟಕ ಸಾರಿಗೆ ಥರ ಇದ್ರೂ ಇದು ಹೈಟು ಜಾಸ್ತಿ ಇರುತ್ತೆ, ಮತ್ತು ಗ್ಯಾಂಗ್ವೇ ಎಲ್ಲ ಸುಸಜ್ಜಿತವಾಗಿರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಈ ಬಸ್ಸಲ್ಲಿ ಸ್ಪೆಷಾಲಿಟಿ ಏನಂದರೆ ನ್ಯೂಮ್ಯಾಟಿಕ್ ಡೋರು ವ್ಯವಸ್ಥೆ ಮಾಡಲಾಗಿದೆ. ಅಂದರೆ ಈಗ ಫುಟ್ಬೋರ್ಡ್ ಪ್ರಯಾಣ ಜಾಸ್ತಿ ನಮ್ಮಲ್ಲಿ ಇರೋವಂಥದ್ದು ನಿಮಗೆಲ್ಲ ಗೊತ್ತಿರೋಂಥ ವಿಷಯ. ಈಗ ಬಸ್ಸು ಹೊರಡೋಕ್ಕೆ ಮುಂಚೆ ಡೋರ್ ಕ್ಲೋಸ್ ಮಾಡಿಕೊಂಡು ನೆಕ್ಸ್ಟು ಮೂವ್ ಮಾಡಬೇಕು ಅನ್ನೋದು ಡ್ರೈವರ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ. ಡ್ರೈವರ್ ಆಪ್ರೇಟ್ ಮಾಡೋವಂಥದ್ದು ನ್ಯೂಮ್ಯಾಟಿಕ್ ಡೋರ್. ಇದಲ್ಲದೆ LED ಬೋರ್ಡ್ ಇದೆ, ಅಂದರೆ ಬೋರ್ಡ್ ಹಾಕೋ ಅವಶ್ಯಕತೆ ಇಲ್ಲ, LED ಬೋರ್ಡ್ ವ್ಯವಸ್ಥೆ ಇದೆ. ರೂಟ್ ಬೋರ್ಡ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅನ್ನೋದು ತಿಳಿಸ್ಲಿಕ್ಕಾಗಿ. ಆಮೇಲೆ ಇದು ಮತ್ತೊಂದು ಸ್ಪೆಷಾಲಿಟಿ ಏನಂದರೆ ಮೊಬೈಲ್ ಚಾರ್ಜರ್ ಇದೆ, ಕ್ಯಾಮರಾಗಳು ಅಳವಡಿಸಲಾಗಿದೆ. ಬಸ್ ರಿವರ್ಸ್ ತಗೊಳ್ಳುವಾಗ ಕ್ಯಾಮರಾ ನೋಡಿಕೊಂಡು ಡ್ರೈವರು ಇನ್ನೊಬ್ಬರು ರೈಟ್ ಹೇಳುವಂಥ ಅವಶ್ಯಕತೆ ಬರಲ್ಲ. ಮತ್ತು ಇದರಲ್ಲಿ ATM ಚಾರ್ಜರು ಇದರಲ್ಲೇ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳೋಕ್ಕೋಸ್ಕರ ಅಲ್ಲಿ ಒಂದು ಪಾಯಿಂಟ್ಸ್ ಅಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಈ ಸೀಟ್ಸ್ ಕೂಡ ಭಾಳ ಐಬ್ಯಾಕ್ ಸೀಟ್ಸ್ ಇದೆ, ಚೆನ್ನಾಗಿ ಕಂಫರ್ಟ್ ಆಗಿದೆ. ಬೇರೆ ಬಸ್ಸು ಕರ್ನಾಟಕ ಸಾರಿಗೆನಲ್ಲೂ ಐಬ್ಯಾಕ್ ಇದ್ರೂ ಇದು ಇನ್ನೂ ಸ್ವಲ್ಪ ಸ್ಪೆಷಲ್ ಆಗಿ ರಾಜಹಂಸ ಟೈಪು ಐಬ್ಯಾಕ್ ಸೀಟ್ಸ್ ಇದೆ. ಅಂದ್ರೆ ಇದು ದೂರದ ಪ್ರಯಾಣಕ್ಕೆ ತುಂಬಾ ದೂರದ ಪ್ರಯಾಣಕ್ಕೆ ತುಂಬಾ ಒಳ್ಳೆಯದು. ಆದರೆ ಈಗ ಸದ್ಯಕ್ಕೆ ಇವಾಗ ಈ ಬಸ್ಸನ್ನು ಪಾಯಿಂಟ್ ಟು ಪಾಯಿಂಟ್ ಆಪರೇಷನ್ ಅಂತೇಳಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಮ್ಮ MD ಸಾಹೇಬರು, ಅನ್ಬುಕುಮಾರ್ ಸಾಹೇಬರು, ಮತ್ತು ನಮ್ಮ ಮಾನ್ಯ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಸಾಹೇಬರು, ಮತ್ತು ನಮ್ಮ ಚೇರ್ಮನ್ ಶ್ರೀನಿವಾಸ್ ಅವರು ಎಲ್ಲರ ಆಶೀರ್ವಾದದಿಂದ ಈ ಬಸ್ಸು ವ್ಯವಸ್ಥೆ ಮಾಡಿದ್ದಾರೆ. ಸರ್, ಪ್ರಯಾಣದ ಮರುಕಲ್ಪನೆ ಅಂತ ಒಂದು ಟ್ಯಾಗ್ ಲೈನ್ ಹಾಕಿದ್ರಿ, ಏನು ಸರ್ ಅದರ ಪ್ರಯಾಣದ ಮರುಕಲ್ಪನೆ ಅಂದರೆ ಟ್ಯಾಗ್ ಲೈನ್ ಅಂದರೆ ಈಗ ಈ ಬಸ್ಸಲ್ಲಿ ತುಂಬ ಕಂಫರ್ಟ್ ಇರುತ್ತೆ, ಜರ್ನಿ ಒಂಥರ ಬೇರೆ ಬಸ್ಗಿನ್ನ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಒಂದು ಅಷ್ಟೇ. ಸರ್, ಜನರಿಗೆ ಉತ್ತಮವಾಗಿ ಕಾರಲ್ಲಿ ಹೋಗ್ತಾ ಇರೋ ಪ್ರಯಾಣದ ಒಂದು ಪರಿಕಲ್ಪನೆ ಏನಾದರೂ ಬರ್ಬೋದು? ಕಾರ್ಗಿನ್ನ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಬಸ್ಸು ಪವರ್ ಸ್ಟೇರಿಂಗು ಮತ್ತು ABC ಬ್ರೇಕ್ ಸಿಸ್ಟಮು ಮತ್ತು ಕಂಫರ್ಟ್ ಜರ್ನಿ ಇರೋದ್ರಿಂದ ನಾವು ಕಾರಲ್ಲಿ ಪ್ರಯಾಣ ಮಾಡೋದಕ್ಕಿಂತ ಬಸ್ಸಲ್ಲಿ ಪ್ರಯಾಣ ಮಾಡೋದು ಸುರಕ್ಷಿತ ಮತ್ತು ಸೇಫ್ಟಿ. ನಮ್ಮ ಮಾಸ್ ಟ್ರಾನ್ಸ್ಪೋರ್ಟ್ನ ಸಾರ್ವಜನಿಕರು ಹೆಚ್ಚು ಬಳಸಬೇಕು ಅನ್ನೋದು ಉದ್ದೇಶ. ಮತ್ತು ಈ ಬಸ್ಸದ್ದು ಇನ್ನೊಂದು ಮೇನ್ ಅಂದರೆ ಪಾಯಿಂಟ್ ಟು ಪಾಯಿಂಟ್ ಅಂದರೆ ಕರ್ನಾಟಕ ಸಾರಿಗೆ ಬೇರೆ ಎಕ್ಸ್ಪ್ರೆಸ್ ಬಸ್ಗಳು, ಆರ್ಡಿನರಿ ಬಸ್ಗಳು ತುಂಬ ಸ್ಟಾಪ್ಗಳಿರೋದ್ರಿಂದ ಈ ಎಂಪ್ಲಾಯೀಸ್ ಅಥವಾ ನೌಕರರು ಅಥವಾ ಬಿಸ್ನೆಸ್ ಮ್ಯಾನ್ ಮತ್ತು ಯಾರು ಅರ್ಜೆಂಟಾಗಿ ಬೆಂಗಳೂರು ಅಥವಾ ಪಾಯಿಂಟ್ ಟು ಪಾಯಿಂಟ್ ಯಾರು ಸೇರಬೇಕು ಅಂದ್ಕೊಳ್ಳೋರಿಗೆ ಇದು ತುಂಬ ಅನುಕೂಲ ಆಗುತ್ತೆ. ಈಗ ಮೊದಲನೇದಾಗಿ ಚಿಂತಾಮಣಿ ಬೆಂಗಳೂರು ಇದು ಅಶ್ವಮೇಧ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಬಾಗೇಪಲ್ಲಿಯಲ್ಲಿ 3 ಗಾಡಿ ಕೊಟ್ಟಿದ್ದೀವಿ. ಬಾಗೇಪಲ್ಲಿ ಬಸ್ ಕೂಡ ಚಿಕ್ಕಬಳ್ಳಾಪುರಕ್ಕೆ ಬಂದು ಬೆಂಗಳೂರಿಗೆ ಹೋಗುತ್ತೆ, 3 ಬಸ್ಸು. ಮತ್ತು ಅದಲ್ಲದೆ ಇವತ್ತು 3 ಬಸ್ಸು ಚಿಕ್ಕಬಳ್ಳಾಪುರ ಟು ಬೆಂಗಳೂರು ವ್ಯವಸ್ಥೆ ಮಾಡಿದ್ದೀವಿ. ಇದನ್ನು ಸಹ ಚಿಕ್ಕಬಳ್ಳಾಪುರ ಬೆಂಗಳೂರು ಅದು 3+6 ಬಸ್ಸು ಈಗ ಚಿಕ್ಕಬಳ್ಳಾಪುರ ಟು ಬೆಂಗಳೂರು ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ. ಇದರಲ್ಲಿ ಮಹಿಳೆಯರು ಶಕ್ತಿ ಯೋಜನೆಯಿಂದ ಮಹಿಳೆಯರು ಏನಿದೆ